ಸೂಚಿಸುವಂತಹ ಶ್ಲೋಕ ಇದು. ಈ ಮೊದಲಿಗೆ ನಮ್ಮೆಲ್ಲ ಭಯಗಳಿಂದ ನಮ್ಮನ್ನು ರಕ್ಷಣೆ ಮಾಡುವಂತಹ ಆ ದುರ್ಗೆಗೆ ನಮಸ್ಕಾರವನ್ನು ಮಾಡ್ತೇನೆ ಎಂದು ಹೇಳಿ ಹೇಳೋದು. ನಮಗೆ ನಮ್ಮ ಭಯಗಳಿಂದ ನಮ್ಮನ್ನು ಅಭಯ ಕೊಟ್ಟು ರಕ್ಷಣೆ ಮಾಡುವುದು ಗೊತ್ತು. ಆ ದುರ್ಗೆಯ ಸ್ವರೂಪ ಎನ್ನುವುದನ್ನು ಮೊದಲ ಎರಡು ಪಾದಗಳಲ್ಲಿ ತಿಳಿಸ್ತಾರೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸ್ವಾಮಿಗೆ. ಸರ್ವಸ್ವರೂಪೇ ಅಂತ ಹೇಳಿ ದುರ್ಗೆಯನ್ನ ಕರೀತಾ ಇದ್ದಾರೆ. ಯಾಕೆ ಆ ಶಬ್ದದಿಂದ ಕರೀತಾ ಇದ್ದಾರೆ ಹೇಳಿದ್ರೆ, ಸರ್ವಸ್ವರೂಪ ಎಲ್ಲದರ ಸ್ವರೂಪ ಅಂತ ಹೇಳಿ ಅದರ ಅರ್ಥ. ಎಲ್ಲದರ ಸ್ವರೂಪ ಅಂತ ಹೇಳಿದ್ರೆ ಏನು? ಯಾಕೆ ಅಂತ ಹೇಳಿದ್ರೆ, ನಮ್ಮ ಕಣ್ಣ ಮುಂದೆ ಅನೇಕ ವಸ್ತುಗಳಿದ್ದಾವೆ. ಆ ವಸ್ತುಗಳೆಲ್ಲವೂ ಕೂಡ ಅದೊಂದು ನಾವು ಹೆಸರಿಟ್ಟು ಕರೀತಾ ಇದ್ದೇವೆ. ನಾವು ದೇವರನ್ನ ಕಾಣುವಂಥದ್ದು ಒಂದು ಪ್ರತೀಕದಲ್ಲಿ ಮಾತ್ರ. ನಾವು ದೇವಸ್ಥಾನದಲ್ಲಿ ಗರ್ಭಗುಡಿಯೊಳಗೆ ಒಂದು ಮೂರ್ತಿಯಲ್ಲಿ ದೇವರನ್ನು ನಾವು ಕಾಣ್ತೇವೆ, ಅಂದ್ರೆ ಅಲ್ಲಿ ನಾವು ಚಿಂತನೆಯನ್ನು ಮಾಡ್ತೇವೆ. ಹಾಗೆಯೇ ಸಕಲ ವಸ್ತುಗಳನ್ನು ಕೂಡ ನಾವು ದೇವರನ್ನ ಚಿಂತನೆ ಮಾಡಬೇಕು ಅಂತ ಹೇಳಿ ಆ ಒಂದು ಪದವನ್ನ ಮೊದಲಿಗೆ ಕೊಡ್ತಾರೆ, ಸರ್ವಸ್ವರೂಪೇ ಅಂತ ಹೇಳಿದ್ರೆ ಈ ಜಗತ್ತಿನ ಸೃಷ್ಟಿ ಯಾವ ರೀತಿ ಆಗ್ತದೆ ಅಂತ ನಾವು ತಿಳ್ಕೊಂಡ್ರೆ ದುರ್ಗೆಯನ್ನ ಆ ಪದದಿಂದ ಯಾಕೆ ಕರೀತಾರೆ ಅಂತ ನಮಗೆ ಇನ್ನೂ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಜಗತ್ತಿನ ಸೃಷ್ಟಿ ಆಗುವಂಥದ್ದು ನಾರಾಯಣ ಸೃಷ್ಟಿಯ ಪ್ರಳಯ ಕಾಲದ ಅಂತ್ಯಕಾಲದಲ್ಲಿ, ಪ್ರಳಯವಾಗಿ ಅಂತ್ಯಕಾಲ ಏನಿದೆ ಅದರ ಅಂದ್ರೆ ಸೃಷ್ಟಿಯ ಆದಿಕಾಲದಲ್ಲಿ ತನ್ನ ಉದರದೊಳಗಿದ್ದಂತಹ ಸಕಲ ಜೀವನವನ್ನು ಕೂಡ ಒಂದು ಸೃಷ್ಟಿ ಮೂಲಕ ಅಂದ್ರೆ ಹೊಸ ದೇಹವನ್ನು ಕೊಡುವ ಮೂಲಕ ಸೃಷ್ಟಿಯನ್ನು ಮಾಡ್ತಾನೆ. ಸಕಲ ಜೀವನವನ್ನು ಕೂಡ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡ, ಇವರೆಲ್ಲರೂ ಕೂಡ ಜೀವರು. ಆದರೆ ಸಾಧನೆಯಲ್ಲಿ ಬಹಳ ಎತ್ತರದ ಮಟ್ಟಿಗೆ ಏರಿದವರು. ಯಾವ ದೋಷವೂ ಕೂಡ ಅವರಲ್ಲಿ ಇಲ್ಲ, ದೇವತೆಗಳು ಅವರನ್ನು ಹೇಳ್ಕೊಂಡಾರೆ. ಹೀಗೆ ಸಕಲ ಜೀವರ ಸೃಷ್ಟಿಯು ಕೂಡ ನಾರಾಯಣ ಅಂತ ಆಗ್ತದೆ. ಇನ್ನು ಸೃಷ್ಟಿಯನ್ನು ಮಾಡಿ ಅದರ ಪ್ರವೃತ್ತಿಗೋಸ್ಕರ ಭಗವಂತನ ಅನೇಕ ರೂಪಗಳಿಂದ, ಅನಂತ ರೂಪಗಳಿಂದ ಆ ವಸ್ತುಗಳಲ್ಲಿದ್ದು ನಿಯಮವನ್ನು ಮಾಡ್ತಾರೆ. ಹಾಗೆ ಲಕ್ಷ್ಮೀದೇವಿಯು ಕೂಡ ಈ ಭಗವಂತ ಸೃಷ್ಟಿ ಮಾಡುವಂಥದ್ದು, ಈಗ ಈ ಜಗತ್ತನ್ನ ಸೃಷ್ಟಿ ಮಾಡಬೇಕು ಹೇಳಿದ್ರೆ ಒಂದು ಉದಾಹರಣೆ ನೋಡಬೇಕಾದ್ರೆ, ಒಂದು ಮಡಕೆ ಇದೆ. ಆ ಮಡಕೆ ಅಂದ್ರೆ ಬಾಂಡೆ, ಅದರ ಉತ್ಪತ್ತಿ ಮಾಡೋದು ಹೇಗೆ? ಒಂದು ಮಣ್ಣಿನಿಂದ ಬಾಟನ್ನು ನಾವು ಕುಂಬಾರ ಅದನ್ನು ಮಾಡ್ತಾರೆ, ಮಡಕೆ ಮಾಡ್ತಾರೆ. ಹಾಗೆ ಈ ಜಗತ್ತನ್ನ ಅದಕ್ಕೊಂದು ಮಣ್ಣಿನ ಸ್ಥಾನದಲ್ಲಿ ಇರುವಂಥದ್ದು ಜಡ ಪ್ರಕೃತಿ ಅಂತ ಕರೀತಾರೆ. ಆ ಜಡ ಪ್ರಕೃತಿ ಮಣ್ಣಿನ ಸ್ಥಾನದಲ್ಲಿ ಇದೆ. ಹೇಗೆ ಮಣ್ಣಿನಿಂದ ಬಳಕೆ ಆಯಿತು, ಹಾಗೆ ಜಡ ಪ್ರಕೃತಿಯಿಂದ ಇಡೀ ಜಗತ್ತು ಕೂಡ ಸೃಷ್ಟವಾಗ್ತದೆ. ಅಂದ್ರೆ ಆ ಮಣ್ಣಿನ ಸ್ಥಾನದಲ್ಲಿ ಜಡ ಪ್ರಕೃತಿಯನ್ನ ಇಟ್ಕೊಳ್ಬೋದು. ಆ ಜಡ ಪ್ರಕೃತಿಗೆ ಅಭಿಮಾನಿ ದೇವತೆ ಅಂದ್ರೆ ಅದನ್ನ ನಿಯಮನ ಮಾಡುವಂಥದ್ದು ಲಕ್ಷ್ಮೀದೇವಿ. ಮೂರು ರೂಪಗಳಿಂದಲೂ ಕೂಡ ಲಕ್ಷ್ಮೀದೇವಿ ಆದ್ರಿಂದ ಜಡ ಪ್ರಕೃತಿಯ ಅಭಿಮಾನಿಯಾಗಿ ಇರುವಂಥವಳು ಲಕ್ಷ್ಮೀದೇವಿ ದುರ್ಗೆ. ಆದ್ರಿಂದ ಆ
ಅದು ಮಣ್ಣಿನ ಸ್ಥಾನದಲ್ಲಿ ಇರುವುದರಿಂದ ಈ ಜಡ ಪ್ರಕೃತಿಯನ್ನು ನಿಯಮ ಮಾಡುವಂಥವಳು ಲಕ್ಷ್ಮೀದೇವಿ ಆಗೋದ್ರಿಂದ ಸರ್ವ ಜಗತ್ತು ಕೂಡ ಅವಳಿಂದ ನಿಯಮವನ್ನು ಒಳಪಟ್ಟಂಥದ್ದು. ಅದರಿಂದ ಸಕಲ ಜಗತ್ತಿನ ಸಕಲ ಜೀವನಗಳಿಗೂ ಸಕಲ ವಸ್ತುವಿನೊಳಗೂ ಕೂಡ ಜಡ ವಸ್ತುವಿನಲ್ಲೂ ಕೂಡ ಲಕ್ಷ್ಮೀದೇವಿಯ ಸನ್ನಿಧಾನ ಅನ್ನುವಂಥದ್ದು ಇದೆ. ಅದರಿಂದ ಸಕಲ ವಸ್ತುಗಳಲ್ಲೂ ಕೂಡ ಅವಳಿದ್ದಾಳೆ ಅನ್ನುವ ಚಿಂತನೆಗೋಸ್ಕರ ಮೊದಲಿಗೆ ಸರ್ವಸ್ವರೂಪೆಯುವಂತಹ ಎಲ್ಲ ವಸ್ತುವಿನಲ್ಲಿ ತಾನು ಒಂದು ರೂಪದಿಂದ ಇದ್ದಾಳೆ, ಅದರಲ್ಲಿ ಸರ್ವಸ್ವರೂಪಳಾಗಿದ್ದಾಳೆ. ಅದರಿಂದ ಅವಳನ್ನು ಸರ್ವಸ್ವರೂಪ ಅಂತ ಹೇಳಿ ಕರೀತಾರೆ. ಅಂದರೆ ಸಕಲ ವಸ್ತುಗಳನ್ನು ಕೂಡ ದೇವಿಯ ಚಿಂತನೆಯನ್ನ ವೃತ್ತಿಯ ಚಿಂತನೆಯನ್ನು ಮಾಡಬೇಕು ಅಂತೇಳಿ. ಆದ್ದರಿಂದ ಸಕಲ ವಸ್ತುಗಳಲ್ಲೂ ಕೂಡ ಇರುವುದರಿಂದ ನಮಗೆ ಬೇರೆಯವರಿಂದ ಅಥವಾ ಬೇರೆ ವಸ್ತುಗಳಿಂದ ಬೇರೆ ಪ್ರಾಣಿಗಳಿಂದ ನಮಗೆ ಭಯ ಬರ್ತದೆ ಅಂತಾದರೆ ಅವರ ಒಳಗೂ ಇರುವಂಥವಳು ಅವಳೇ ಆಗೋದ್ರಿಂದ ಅದನ್ನು ಪರಿಹಾರ ಮಾಡುವುದಕ್ಕೆ ಅವಳೇ ಸಮರ್ಥರಾಗ್ತಾರೆ. ಈಗ ಇನ್ನೊಬ್ಬರಿಂದ ಭಯ ಬರಬಾರದು ಅಂತ ಹೇಳಿದ್ರೆ ಅವರು ನಮ್ಮ ಹಿಡಿತದಲ್ಲಿ ಇರಬೇಕು, ಇಲ್ಲ ನಮಗೆ ಸಂಬಂಧ ಇರಬಾರದು, ನಾವು ಅವರ ಹತ್ತಿರದಲ್ಲಿ ಇರಬಾರದು, ನಾವು ಪಲಾಯನ ಮಾಡ್ತೀವಿ, ಎರಡು. ಆದ್ರಿಂದ ಈಗ ಇಡೀ ಜಗತ್ತು ಕೂಡ ಲಕ್ಷ್ಮೀ ದೇವಿಯ ಹಿಡಿತದಲ್ಲಿದೆ. ಆಗೋದ್ರಿಂದ ಸಕಲ ಜೀವರು ಅವಳ ಅಧೀನ ಆಗೋದ್ರಿಂದ ಯಾವ ವಸ್ತುಗಳು ಪ್ರಾಣಿಗಳು ಯಾವುದರಲ್ಲೂ ನಮಗೆ ಭಯ ಉಂಟಾದರೂ ಕೂಡ ಅವರ ಒಳಗಿದ್ದು ಪರಿಹಾರ ಮಾಡುವುದು ಅದುಗೆ ಆಗೋದ್ರಿಂದ ಸರ್ವ ಸ್ವರೂಪಗಳಾಗೋದ್ರಿಂದ ಸಕಲ ವಸ್ತುಗಳಲ್ಲಿ ಇರುವುದರಿಂದ ನಮ್ಮ ಸಕಲ ಜೀವರ ಭಯವನ್ನು ಸಕಲ ಭಕ್ತರ ಭಯವನ್ನು ನಿವಾರಣೆ ಮಾಡ್ತಾಳೆ ಅಂತ ಹೇಳಿ ನಮಗೆ ತಿಳಿಸಿಕೊಡ್ತಾರೆ. ಅವರು ಸರ್ವಸ್ವರೂಪೇ ಸರ್ವೇಶೇ ಅಂತ ಹೇಳಿದ್ರೆ ಸಮರ್ಥರು ಅಂತಾರೆ. ಎಲ್ಲರನ್ನು ಕೂಡ ನಿಯಮನ ಮಾಡುವುದರಲ್ಲಿ ಅವರು ಸಮರ್ಥರಾಗಿದ್ದಾಳೆ ಅಂತ ಹೇಳಿ ತಿಳಿಸ್ತಾರೆ. ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ. ನಾವು ಲೋಕದಲ್ಲಿ ಅನೇಕ ಶಕ್ತಿಗಳನ್ನು ನೋಡ್ತಾ ಇದ್ದೇವೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಬುದ್ಧಿಶಕ್ತಿಯೋ ದೇಹಶಕ್ತಿಯೋ ಮತ್ತೊಂದು ರೀತಿಯಾದಂತಹ ಶಕ್ತಿಗಳಿರ್ತವೆ. ಆ ಲಕ್ಷ್ಮೀ ದೇವಿಯಲ್ಲಿ ನಮ್ಮ ಲೋಕದಲ್ಲಿ ಇಲ್ಲದೇ ಇರುವಂತಹ ಅಪರಿಮಿತವಾದಂತಹ ಶಕ್ತಿಗಳಿಂದಲೂ ಕೂಡ ಅವರು ಪರಿಪೂರ್ಣರಾದವರು. ಅಂತಹ ಲಕ್ಷ್ಮೀ ದೇವಿಯ ಅನುಗ್ರಹ ಇತ್ತು ಅಂತ ಹೇಳಿದ್ರೆ ನಮ್ಮ ಸಕಲ ಭಯಗಳು ಕೂಡ ನಿವಾರಣೆ ಆಗ್ತವೆ ಅಂತ ಹೇಳಿ ಈ ಸ್ತೋತ್ರದಲ್ಲಿ ನಮಗೆ ತಿಳಿಸ್ತಾರೆ. ಅದರಿಂದ ಅಂತಹ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿದಾಗ ರಚನೆಯಲ್ಲಿ ದೇವರನ್ನು ನೋಡ್ತೇವೆ. ಹಾಗೆ ನಾವು ಸಕಲ ವಸ್ತುಗಳಲ್ಲೂ ಕೂಡ ಆ ದೇವರನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ಶಾಸ್ತ್ರಗಳು ತಿಳಿಸ್ತಾರೆ. ಅದು ತುಂಬ ಪ್ರಯತ್ನಪಟ್ಟು ಮಾಡಬೇಕಾಗುತ್ತದೆ. ಯಾಕಂತೇಳಿದ್ರೆ ಅದು ಸುಲಭದಲ್ಲಿ ಆಗುವಂಥದ್ದಲ್ಲ. ಅದರಿಂದ ಅಂತಹ ಚಿಂತನೆಯನ್ನು ಮಾಡಿದಾಗ ನಮಗೆ ಸಕಲ ಭಯಗಳಿಂದ ನಿವಾರಣೆ ಆಗ್ತದೆ ಎಂದು ಈ ಸತ್ಯದಲ್ಲಿ ನಮಗೆ ತಿಳಿದರೆ ಅಂತಹ ಅನುಗ್ರಹ ನಮಗೆ ತಾಯಿ ನಡೆಸಿಕೊಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ ಇವತ್ತಿನ ಚಿಂತನೆಯನ್ನು ದುರ್ಗಾ